ಸ್ನೇಹಿತರೆ ನಮಸ್ಕಾರ. ನೋಡಿ ಅಲ್ಲಿ ಫೆನ್ಸಿಂಗ್ ಹಾಕಿದೆಯಲ್ಲ, ಫೆನ್ಸಿಂಗ್ ಬರ್ಬಿದೆಯಲ್ಲ ಡ್ರಿಪ್ ಪೈಪು, ಅದರಿಂದ ಈ ಕಡೆ ಬರ್ತೀನಿ ನೆಲ. ನೋಡಿ ಕಾಲುವೆ, ಇದು ಬಂದು 4 ಎಕರೆ 30 ಸೆಂಟು ಟೋಟಲು. ಸೊ ಇದ್ರ ಮೇಲಕ್ಕೂ ನೆಲ ಇದೆ, ಪ್ಲಸ್ ಒಂದು ಮನೆ ಇದೆ ಆ ಕಡೆಗೆ. ನೋಡಿ ಆ ಫೆನ್ಸಿಂಗ್ ನೋಡಿ, ಆ ಕುರಿ ಇದೆಯಲ್ಲ ಹಂಗೆ ಸ್ಟ್ರೈಟ್ ಹೋಗುತ್ತೆ. ನೋಡಿ ಈ ಒಂದು ಗುಟ್ಟೆ ಕವರ್ ಆಗುತ್ತೆ ಈ ಲ್ಯಾಂಡ್ಗೆ. ಕುರಿ ಮೆತ್ತಿರೋ ಗುಟ್ಟೆ, ಕಲ್ಲು ಬಂಡೆ ಅದು ಕವರಾಗಿ ಆ ಗುಟ್ಟೆ ಸುತ್ತಕೊಂಡು ಆ ಕಡೆ ಬರುತ್ತೆ. ಆ ಕಡೆ ತೋರಿಸ್ತೀನಿ ನಾನು ನಿಮಗೆ. ದಾರಿ ಬಂದು ನೋಡಿ ಅಲ್ಲೊಂದು ಫೆನ್ಸಿಂಗ್ ನೋಡಿ, ಆ ಮೋಟ್ರು ಬಾವಿ ಆದಮೇಲೆ ನೋಡಿ ಅಲ್ಲಿ ಸ್ಕೆಚ್ ರೋಡ್ ಬರುತ್ತೆ ನಿಮಗೆ. ಸ್ಕೆಚ್ ರೋಡ್ ಇದೆ, ಒಂದು ತಾರ್ ರೋಡ್ ಇಲ್ಲಿಂದ ಒಂದು ಅಂದಾಜು ಒಂದು 2 ಕಿಲೋಮೀಟ್ರ್ ಇದೆ ತಾರ್ ರೋಡು. ಸೊ ಸ್ಕೆಚ್ ರೋಡ್ ಅಂದರೆ ಅಕ್ಕಪಕ್ಕಲ್ಲ ಮನೆಗಳಿದೆ. ಸ್ಕೆಚ್ ರೋಡ್ ಈ ರೋಡಲ್ಲಿ ಹೋದರೆ ಒಂದು 2 ಕಿಲೋಮೀಟ್ರ್ ಆದಮೇಲೆ ತಾರ್ ರೋಡ್ ಇದೆ. ಈ ಪ್ರಾಪರ್ಟಿ ಬಂದು ಅಂಚಟ್ಟಿಗೆ ಬಂದು, ಇದು ಎಕ್ಸಾಕ್ಟ್ ಅಂಚಟ್ಟಿನೇ. ಇದು ಅಂಚಟ್ಟಿಗೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 3ರಿಂದ 4 ಕಿಲೋಮೀಟ್ರ್ ಇದೆ. ನೋಡಿ ಬಾವಿ ನೋಡಿ, ಮೇಲ್ಭಾಗಕ್ಕೆ ನೀರಾವರಿ ಇದೆ, ಅಕ್ಕಪಕ್ಕ ತೋಟ ಮಾಡ್ತಾರೆ. ನೀರಾವರಿ ಭೂಮಿ, ನೀರಾವರಿ ಚೆನ್ನಾಗಿದೆ ಈ ಕಡೆ. ಬಾವಿ ಮೇಲ್ಭಾಗದೆಲ್ಲ ನೀರಿದೆ, ಹಳೆಯ ಬಾವಿ. ಸೊ ಇದು ಕರೆಂಟ್ ಕೂಡ ಇದೆ, ಮೋಟ್ರ್ ಬಿಟ್ಟಿದ್ದಾರೆ, ಸಬ್ಮರ್ಸಬಲ್ ಪಂಪ್ ಇದೆ ನೋಡಿ. ಸಬ್ಮರ್ಸಬಲ್ ಪಂಪ್ ಹಾಕಿದ್ದಾರೆ. ಸೊ ಇದು ಬಂದು ಬಿಲ್ ಕಟ್ತಕ್ಕಂಥ ಸರ್ವೀಸು, ಅಂದರೆ 2 ತಿಂಗಳು ಒಂದ್ಸರಿ ಬಿಲ್ ಕಟ್ಟಬೇಕು. ಸೊ ಫ್ರೀ ಕರೆಂಟ್ ಇಲ್ಲ. ಸೊ ಮುಂದೆ ಫೆನ್ಸಿಂಗ್ ಇದೆಯಲ್ಲ, ಫೆನ್ಸಿಂಗ್ ಒಳಭಾಗ ಬರುತ್ತೆ ಲ್ಯಾಂಡು. ಸೊ ತೆಂಗಿನ ಮರಗಳು ಅಪ್ರಾಕ್ಸಿಮೇಟ್ಲಿ ಒಂದು 12ರಿಂದ 13 ತೆಂಗಿನ ಮರ ಬರ್ಬೋದು ಈ ಲ್ಯಾಂಡ್ ಒಳಗಡೆ. 4 ಎಕರೆ 30 ಸೆಂಟು. ಸೊ ನೋಡಿ ಈ ಮನೆಯೂ ಕವರ್ ಆಗುತ್ತೆ, ಟ್ಯಾಂಕ್ ಇದೆಯಲ್ಲ ಈ ಮನೆಯೂ ಸೇರಿಕೊಳ್ಳುತ್ತೆ. ಈ ಮನೆ ಸಮೇತ ಈ ಮನೆಯೂ ಸೇರಿಸ್ಕೊಡ್ತಾ ಇರೋದು. ಆ ಮನೆ ಪಕ್ಕದಲ್ಲಿ ಆ ಕಡೆ ಫೆನ್ಸಿಂಗ್ ಬರುತ್ತೆ. ನೀರಾವರಿ ಭೂಮಿ, ಜನರಲ್ ಪ್ರಾಪರ್ಟಿ. ಡೆಕ್ನಿ ಕೋಟೆಗೆ ಒಂದು 25 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿ ಅಂದರೆ ನಮ್ಮ ಕರ್ನಾಟಕ ಬಾರ್ಡ್ರ್ ಹುಣಸನಹಳ್ಳಿಗೆ ಅಪ್ರಾಕ್ಸಿಮೇಟ್ಲಿ ಒಂದು 15 ಕಿಲೋಮೀಟ್ರ್ ಬರುತ್ತೆ. ನೋಡಿ ದಾರಿ, ಇದು ಮಳೆ ಬಿದ್ದು ಸ್ವಲ್ಪ ದಾರಿ ಅಂದರೆ ಮಣ್ಣು ತೇಲಿದೆ ಅಷ್ಟೇ. ನೋಡಿ ದಾರಿ ಲಾಸ್ಟು ಅಂದರೆ 1.5ರಿಂದ 2 ಕಿಲೋಮೀಟ್ರು ಮಣ್ಣು ರಸ್ತೆನೇ. ನೋಡಿ ಸ್ನೇಹಿತರೆ ಲೊಕೇಶನ್ ನೋಡಿ, ಸುತ್ತಲೂ ಭಾಳ ಸುಂದರವಾಗಿದೆ ಲೊಕೇಶನ್ನು. ಸುತ್ತಲೂ ಬೆಟ್ಟ ಇದೆ, ಮಧ್ಯದಲ್ಲಿ ಲ್ಯಾಂಡು. ಸಾಯಿಲು ರೆಡ್ ಸಾಯಿಲ್ ಈ ಕಡೆ. ಸೊ ಗದ್ದೆಗಳು ಮಾಡ್ಬೋದು, ಇಲ್ಲ ಗದ್ದೆಗಳು ಮಾಡ್ತಿದ್ರಂತೆ ಮೊದಲು, ಭತ್ತ ಬೆಳೆಯೋದು. ಗದ್ದೆಗಳು ಮಾಡೋದಕ್ಕೆ ಭಾಳ ಅನುಕೂಲವಾಗೈತೆ ಸ್ಥಳ ಇದು. ನಮಗೆ ಕನಕಪುರಕ್ಕೂ ಹತ್ರ ಇದು ಲ್ಯಾಂಡ್. ಹುಣಸನಹಳ್ಳಿ ಬಿಟ್ಟರೆ ಆ ಕಡೆ ಕೋಡಿಹಳ್ಳಿ ಆದಮೇಲೆ ಕನಕಪುರ. ನೋಡಿ ಇದೆಲ್ಲ ನೋಡಿ. ಆ ಕಡೆ ಬಂದು ನೋಡಿ, ಅದು ಗಾಡಿ ನಿಂತಿದೆಯಲ್ಲ, ಫೆನ್ಸಿಂಗ್ ಇದೆಯಲ್ಲ, ಫೆನ್ಸಿಂಗಿಂದ ಈ ಕಡೆಗೆ ಬರುತ್ತೆ. ಆ್ಯಂಡ್ ಉತ್ತಿರೋದು ಬಿಟ್ಟು ಸೇರಿಕೊಳ್ಳುತ್ತೆ. ಆ ಕಡೆ ಸೇರಲ್ಲ, ಫೆನ್ಸಿಂಗಿಂದ ಆ ಕಡೆಗೆ ಈ ಕಡೆ ಸೇರಿಕೊಳ್ಳುತ್ತೆ. ಪ್ಲಸ್ ನಿಮಗೆ ಈ ಗುಟ್ಟೆ ಒಂದು ಸುತ್ತಕೊಳ್ಳುತ್ತೆ. ಈ ಗುಟ್ಟೆ ಸೇರಿಕೊಳ್ಳುತ್ತೆ. ಇದಕ್ಕೆ ಪಟ್ಟಣೆ ಅಂತ ಅದು. ನೋಡಿ ನೀರು ಬಂದು ಇದು ಈ ಕಡೆ ಪಶ್ಚಿಮ, ಈ ದಿಕ್ಕು ಪಶ್ಚಿಮದಿಂದ
ಸೊ ಪೂರ್ವದ ಕಡೆ ಬರುತ್ತೆ ನೀರು. ಅಂದರೆ ಬಿಳಿ ಮನೆಯೂ ಸೇರ್ಕೊಳುತ್ತೆ. ಟ್ಯಾಂಕ್ ಇದೆಯಲ್ಲ, ಯೆಲ್ಲೋ ಕಲರ್ ಟ್ಯಾಂಕು, ಅದು ಸೇರಿಕೊಳುತ್ತೆ. ಪ್ಲಸ್ ಈ ಕಲ್ಲು ಎಲ್ಲ ಸೇರಿಕೊಳ್ತಾರೆ. ಎಲ್ಲ ರೆಡಿ ಮಾಡಿದ್ದಾರೆ, ಕಲ್ಲು ಕಟ್ಟಿದ್ದಾರೆ ಮಣ್ಣು ಕುಸಿಬಾರ್ದು ಅಂತ.